ಪ್ರಧಾನಿ ನರೇಂದ್ರ ಮೋದಿಯವರ ಪದವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಥವಾ ಡಿಗ್ರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಬಹಿರಂಗ ಆಗಬೇಕಾ ಬೇಡವಾ? ದೆಹಲಿ ಹೈಕೋರ್ಟ್ನಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಜರಾಗಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೈಕೋರ್ಟ್ನ ಮುಂದೆ ಒಂದು ಪ್ರಮುಖವಾದಂಥ ವಾದವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಡಿಗ್ರಿಯ ಪ್ರಮಾಣಪತ್ರ ನಮ್ಮ ಬಳಿ ಇದೆ, ಆದರೆ ಆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ತೋರಿಸ್ತೀವಿ ನಾವು, ಆದರೆ ಯಾರೋ ಅಪರಿಚಿತರಿಗೆ, ಸ್ಟ್ರೇಂಜರ್ಸಿಗೆ, ಯಾರಿಗೋ ನಾವು ತೋರ್ಸೋಕ್ಕಾಗಲ್ಲ, ಬೇಕಾದರೆ ನ್ಯಾಯಾಲಯಕ್ಕೆ ನಾವು ಡಿಗ್ರಿ ದಾಖಲೆಗಳನ್ನು ತೋರಿಸ್ತೀವಿ ಎನ್ನುವಂತಹ ವಾದವನ್ನು ಹೈಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ದೆಹಲಿ ಹೈಕೋರ್ಟು 6 ಅರ್ಜಿಗಳ ವಿಚಾರಣೆ ನಡೆಸಿದ ಬಳಿಕ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ. ಸೊ ದೆಹಲಿ ಹೈಕೋರ್ಟ್ನ ಕೈಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಡಿಗ್ರಿ ಪ್ರಮಾಣಪತ್ರದ ಅದು ಬಹಿರಂಗ ಆಗಬೇಕೋ ಬೇಡವೋ ಎನ್ನುವಂತಹ ಭವಿಷ್ಯ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿಕೊಂಡಿರುವ ಪ್ರಕಾರ 1978ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಧಾನಮಂತ್ರಿಯವರು ಕಲಾ ವಿಭಾಗದಲ್ಲಿ ಅಥವಾ BA ಡಿಗ್ರಿಯನ್ನು ಪಡೆದಿದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ವಾದವನ್ನು, ಒಂದು ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಹಿಂದೆ ದೆಹಲಿ ವಿಶ್ವವಿದ್ಯಾನಿಲಯದಿಂದ ನರೇಂದ್ರ ಮೋದಿಯವರು ಪದವಿಯನ್ನೇ ಪಡೆದಿಲ್ಲ, ನಕಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಳಿ ಇರುವಂತಹ ದೆಹಲಿ ವಿಶ್ವವಿದ್ಯಾನಿಲಯದ ಪದವಿ ಏನಿದೆ, ಆ ಪದವಿ ಪ್ರಮಾಣಪತ್ರ ಅಥವಾ ಪದವಿ ಪಡೆದಿದ್ದೀನಿ ಅಂಥೇಳಿ ಏನು ನರೇಂದ್ರ ಮೋದಿಯವರು ಘೋಷಿಸಿಕೊಂಡಿದ್ದಾರೆ, ಅದು ಸುಳ್ಳು ಅಂಥೇಳಿ ಆರೋಪವನ್ನು ಮಾಡಿದರು. ಈ ಆರೋಪದ ಬಳಿಕ ನೀರಜ್ ಕುಮಾರ್ ಎನ್ನುವಂಥವರು ದೆಹಲಿ ವಿಶ್ವವಿದ್ಯಾಲಯಕ್ಕೆ ಒಂದು RTI ಅಪ್ಲಿಕೇಶನನ್ನು ಸಲ್ಲಿಸಿದರು. 1978ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಿಂದ BA ಪದವಿಯನ್ನು ಪಡೆದಂತಹ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೊಡಬೇಕು. ಮಾಹಿತಿ ಅಂತ ಹೇಳಿದ್ರೆ ಅದರಲ್ಲಿ ರೋಲ್ ನಂಬರ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಹೆಸರು, ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ರೋಲ್ ನಂಬರು, ಜೊತೆಗೆ ಮಾರ್ಕ್ಸು, ಪಾಸೋ ಅಥವಾ ಫೇಲೋ ಎನ್ನುವಂತಹ ದಾಖಲೆಗಳನ್ನು ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿದ್ರು. ಆದರೆ ದೆಹಲಿ ವಿಶ್ವವಿದ್ಯಾನಿಲಯ ಆ ಅರ್ಜಿಯನ್ನು ವಜಾಗೊಳಿಸ್ತು. ದೆಹಲಿ ವಿಶ್ವವಿದ್ಯಾನಿಲಯ ನಾವು ಕೊಡೋಕ್ಕಾಗಲ್ಲ, ವಿದ್ಯಾರ್ಥಿಯ ಡಿಗ್ರಿ ಸರ್ಟಿಫಿಕೇಟ್ನ ಮಾಹಿತಿ ಏನಿದೆ ಅದು ಸಾರ್ವಜನಿಕ ಸ್ವತ್ತಲ್ಲ, ಅದು ಸಾರ್ವಜನಿಕ ಮಾಹಿತಿಯಲ್ಲ, ಸಾರ್ವಜನಿಕ ದಾಖಲೆ ಅಲ್ಲ ಅಂಥೇಳಿ ದೆಹಲಿ ವಿಶ್ವವಿದ್ಯಾನಿಲಯ ರಿಜೆಕ್ಟ್ ಮಾಡಿತು. ಅದಾದ ಬಳಿಕ ನೀರಜ್ ಕುಮಾರ್ ಅವರು ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗ CICಗೆ ದೂರನ್ನು ಸಲ್ಲಿಕೆ ಮಾಡ್ತಾರೆ, DU ವಿಶ್ವವಿದ್ಯಾಲಯದ ಮಾಹಿತಿ ಹಕ್ಕು ಅಧಿಕಾರಿಯ ವಿರುದ್ಧ. CIC 2016ರಲ್ಲಿ ಒಂದು ಮಹತ್ವದ ಆದೇಶವನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಬಳಿ ಇರ್ತಕ್ಕಂತಹ ಮಾಹಿತಿ, ವಿಶ್ವವಿದ್ಯಾನಿಲಯದ ಬಳಿ ಇರ್ತಕ್ಕಂಥ ಮಾಹಿತಿ ಏನಿದೆ ಅದನ್ನು ಬಹಿರಂಗಪಡಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯ ಎನ್ನುವಂಥದ್ದು ಅದು ಸಾರ್ವಜನಿಕ ಸಂಸ್ಥೆ. ಹೀಗಾಗಿ ಸಾರ್ವಜನಿಕ ಸಂಸ್ಥೆಯಾಗಿರುವಂತಹ ವಿಶ್ವವಿದ್ಯಾನಿಲಯದ ಬಳಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಮಾಹಿತಿ ಕೂಡ ಸಾರ್ವಜನಿಕ ಸ್ವತ್ತು, ಸಾರ್ವಜನಿಕರ ದಾಖಲೆ ಆಗಿರುವ ಕಾರಣ ಮಾಹಿತಿಯನ್ನು ಬಹಿರಂಗಪಡಿಸಬೇಕು, RTI ಅಡಿಯಲ್ಲಿ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ CIC ಆದೇಶವನ್ನು ಕೊಡುತ್ತೆ ದೆಹಲಿ ವಿಶ್ವವಿದ್ಯಾನಿಲಯಕ್ಕೆ. ಜೊತೆಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಪ್ಪದೇ ಇದ್ದಂತಹ ದೆಹಲಿಯ ವಿಶ್ವವಿದ್ಯಾನಿಲಯದ ಮಾಹಿತಿ ಹಕ್ಕು ಅಧಿಕಾರಿಗೆ 25,000 ರೂಪಾಯಿ ದಂಡವನ್ನು ಕೂಡ ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗ ವಿಧಿಸುತ್ತೆ. CIC 2016ರಲ್ಲಿ. 2017ರಲ್ಲಿ ಈ ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗದ ಆದೇಶದ ವಿರುದ್ಧ ದೆಹಲಿ ವಿಶ್ವವಿದ್ಯಾನಿಲಯ ದೆಹಲಿ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಸೊ ಇದು ಸುಮಾರು 7 ವರ್ಷಗಳ ಹಿಂದಿನ ಕೇಸ್. ಈಗ ದೆಹಲಿ ಹೈಕೋರ್ಟ್ನಲ್ಲಿ ನಡೆದಿರುವಂಥದ್ದು 7 ವರ್ಷಗಳು ದೆಹಲಿ ಹೈಕೋರ್ಟ್ನಲ್ಲಿ ಕೇಸ್ ನಡೆದಿರುವಂಥದ್ದು. ದೆಹಲಿ ಹೈಕೋರ್ಟ್ನಲ್ಲಿ ಏನು ವಾದ ಮಾಡಿದೆ ದೆಹಲಿ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ, ಮಾಹಿತಿಯನ್ನು ಕೊಡೋಕ್ಕಾಗಲ್ಲ, ಡಿಗ್ರಿ ಎನ್ನುವಂಥದ್ದು ವಿದ್ಯಾರ್ಥಿಯ ವೈಯಕ್ತಿಕ ಮಾಹಿತಿಯಾಗಿರೋದರಿಂದ ಅದನ್ನು ಸಾರ್ವಜನಿಕಗೊಳಿಸೋಕ್ಕಾಗಲ್ಲ. ಜೊತೆಗೆ ಪದವಿ ಮತ್ತು ವಿದ್ಯಾರ್ಥಿಯ ಇತರೆ ದಾಖಲೆಗಳೇನು ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾವೆ ಆ ದಾಖಲೆಗಳೆಲ್ಲವೂ ಕೂಡ ವಿದ್ಯಾರ್ಥಿ ಮತ್ತು ವಿಶ್ವವಿದ್ಯಾನಿಲಯದ ನಡುವಿನ
ನಂಬಿಕೆಯ ಭಾಗವಾಗಿ ಅಲ್ಲಿದೆ. ಹೀಗಾಗಿ ಆ ನಂಬಿಕೆಯನ್ನು ಬ್ರೇಕ್ ಮಾಡಿ ಯಾರೋ ವ್ಯಕ್ತಿಗೆ, ಸ್ಟ್ರೇಂಜರ್ಸಿಗೆ, ಅಪರಿಚಿತ ವ್ಯಕ್ತಿಗೆ, ಮೂರನೆಯ ವ್ಯಕ್ತಿಗೆ, ಸಂಬಂಧಪಡದಂತಹ ವ್ಯಕ್ತಿಗೆ ನಾವು ಕೊಡೋಕ್ಕಾಗಲ್ಲ. ಜೊತೆಗೆ ಬೇಕಾದರೆ ನಾವು 1978ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಿಂದ BAಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಬೇಕಾದರೆ ಕೊಡ್ತೀವಿ. ಆದರೆ ವಿದ್ಯಾರ್ಥಿಗಳ ರೋಲ್ ನಂಬರ್ ಆಗಲಿ, ವಿದ್ಯಾರ್ಥಿಯ ಹೆಸರಾಗಲಿ, ವಿದ್ಯಾರ್ಥಿಯ ತಂದೆಯ ಹೆಸರಾಗಲಿ, ಅಥವಾ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ಪಡೆದಿದ್ದಾನೆ, ಈ ನಿರ್ದಿಷ್ಟ ವಿದ್ಯಾರ್ಥಿ ಪಾಸೋ ಫೇಲೋ ಎನ್ನುವಂತಹ ಮಾಹಿತಿಯನ್ನು ನಾವು ಕೊಡೋಕ್ಕಾಗಲ್ಲ. ಯಾರೋ ಸ್ಟ್ರೇಂಜರ್ಸು, ಅಪರಿಚಿತರು, ಮೂರನೆಯ ವ್ಯಕ್ತಿಗಳು, ಸಂಬಂಧಪಡದಂತಹ ವ್ಯಕ್ತಿಗಳು ಅರ್ಜಿಯನ್ನು ಸಲ್ಲಿಸಿದ ಮಾತ್ರಕ್ಕೆ ಕೊಡೋಕ್ಕಾಗಲ್ಲ. ಜೊತೆಗೆ ಈ ಅರ್ಜಿಗಳೆಲ್ಲವೂ ಕೂಡ ಪೊಲಿಟಿಕಲ್ ಮೋಟಿವ್, ಅಂದರೆ ರಾಜಕೀಯ ದುರುದ್ದೇಶದಿಂದ ಸಲ್ಲಿಕೆ ಆಗಿರುವಂಥದ್ದು. ರಾಜಕೀಯವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಈ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಜೊತೆಗೆ ಇವರೆಲ್ಲ ಪುಕ್ಸಟೆ ಇರುವಂಥವರು, ಫ್ರೀಯಾಗಿದ್ದಾರೆ. RTIಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ. RTIನ ಉದ್ದೇಶ ಇದಲ್ಲ, ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದಲ್ಲ ಎನ್ನುವಂತಹ ವಾದವನ್ನು ದೆಹಲಿ ವಿಶ್ವವಿದ್ಯಾನಿಲಯ ದೆಹಲಿ ಹೈಕೋರ್ಟ್ನಲ್ಲಿ ಮಾಡಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳ ಡಿಗ್ರಿ ವಿವಾದ ಈಗಾಗಲೇ ಗುಜರಾತ್ ಹೈಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪ್ರಧಾನಮಂತ್ರಿಯವರ MA ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಹಿನ್ನಡೆ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದೀಗ BA ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು MA ಪೊಲಿಟಿಕಲ್ ಸೈನ್ಸ್, ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದರು ಅಂಥೇಳಿ ವಿವಾದ ಆಗಿದ್ದರಿಂದಾಗಿ ಅಲ್ಲಿ ಆಮೇಲೆ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅಂತೆಲ್ಲ ಆಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗುಜರಾತ್ ಹೈಕೋರ್ಟ್ ಕೂಡ ದಂಡವನ್ನು ವಿಧಿಸಿತು. ಸೊ ದೆಹಲಿ ಹೈಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. CIC ನೋಡಿ, CIC ಸ್ಪಷ್ಟವಾಗಿ ಹೇಳಿದೆ, ವಿಶ್ವವಿದ್ಯಾಲಯ ಎನ್ನುವಂಥದ್ದು ಸಾರ್ವಜನಿಕ ಸಂಸ್ಥೆ ಆಗಿರೋದರಿಂದಾಗಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಬಹಿರಂಗಪಡಿಸೋದ್ರಲ್ಲಿ ತಪ್ಪು ಏನೂ ಇಲ್ಲ, ಬಹಿರಂಗಪಡಿಸಬೇಕು ಅಂಥೇಳಿ. ಆ ಆದೇಶದ ವಿರುದ್ಧ ಈಗ ದೆಹಲಿ ವಿಶ್ವವಿದ್ಯಾನಿಲಯದವರು 2017ರಲ್ಲಿ 7 ವರ್ಷಗಳ ಹಿಂದೆ ದೆಹಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದು. ಸೊ ದೆಹಲಿ ಹೈಕೋರ್ಟ್ನ ಆದೇಶ ಏನು ಬರುತ್ತೆ ಎನ್ನುವಂಥದ್ದನ್ನು ಕಾದು ನೋಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮಾತ್ರ ಸೀಮಿತವಾದಂತಹ ಆದೇಶಗಳಲ್ಲ. ಒಂದು ವೇಳೆ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಮಾಹಿತಿಯನ್ನು, ರೋಲ್ ನಂಬರ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಆತನ ಹೆಸರು, ಇದನ್ನೆಲ್ಲ ಬಹಿರಂಗಪಡಿಸಬಾರ್ದು ಸ್ಟ್ರೇಂಜರ್ಸಿಗೆ ಅಥವಾ ಬೇರೆಯವರಿಗೆ ಬಹಿರಂಗಪಡಿಸುವಂತಿಲ್ಲ ಅಂಥೇಳಿ ಏನಾದರೂ ಆದೇಶವನ್ನು ಕೊಟ್ಟರೆ, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪದವಿಯ ಮಾಹಿತಿಯನ್ನು ಬಹಿರಂಗಪಡಿಸುವ ಅವಶ್ಯಕತೆ ಇಲ್ಲ ಅಂಥೇಳಿ ಏನಾದರೂ ಆದೇಶವನ್ನು ಕೊಟ್ಟರೆ, ತೀರ್ಪನ್ನು ಕೊಟ್ಟರೆ ದೆಹಲಿ ಹೈಕೋರ್ಟ್, ಅದರ ಪರಿಣಾಮಗಳು ಎಲ್ಲ ವಿಶ್ವವಿದ್ಯಾನಿಲಯಗಳ ಮೇಲೂ ಕೂಡ ಆಗುತ್ತೆ ಬಹುತೇಕವಾಗಿ. ಕಾರಣ ಏನು ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯಗಳು ಈಗ ಸಾರ್ವಜನಿಕರು ಯಾರಾದರೂ ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಮೇಲೆ ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ, ಅವರ ಮಾಹಿತಿಯನ್ನು ಕೆದಕಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ವಿವಿಗಳು ಹೈಕೋರ್ಟ್ನ ಈ ತೀರ್ಪುಗಳನ್ನೆಲ್ಲ ಉಲ್ಲೇಖ ಮಾಡಿ ಅರ್ಜಿಯನ್ನು ವಜಾಗೊಳಿಸ್ಬೋದು. RTI ಅರ್ಜಿಯನ್ನೆಲ್ಲ ವಜಾಗೊಳಿಸಲಿಕ್ಕೆ ಅವಕಾಶಗಳಿದೆ. ಸೊ ದೆಹಲಿ ಹೈಕೋರ್ಟ್ನ ತೀರ್ಪು ಏನು ಬರುತ್ತೆ, ನ್ಯಾಯಮೂರ್ತಿ ಸಚಿನ್ ದತ್ತಾ ಅವರ ಪೀಠದಲ್ಲಿ ಈಗ ಅರ್ಜಿ ಮುಗ್ದೋಗಿ ಅರ್ಜಿಯ ವಿಚಾರಣೆಗಳೆಲ್ಲ ಮುಕ್ತಾಯ ಆಗಿ ತೀರ್ಪು ಕಾಯ್ದಿರಿಸಲಾಗಿದೆ. ಸಾಲಿಸಿಟರ್ ಜನರಲ್ ಹೇಳಿದ್ದಾರೆ, ಅಂದರೆ ದೆಹಲಿ ವಿವಿ ಪರ ಹಾಜರಾದಂಥವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೇಳಿದ್ದಾರೆ, ಪದವಿ ಇದೆ ನಮ್ಮ ಹತ್ರ, ಅಂದರೆ ಪದವಿಯ ದಾಖಲೆಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪದವಿ ಪಡೆದಿರುವಂತಹ ದಾಖಲೆಗಳು ನಮ್ಮ ಹತ್ರ ಇದೆ, ಪದವಿ ಪಡೆದಿದ್ದಾರೆ ಅವರು, ಆದರೆ ಅದನ್ನು ನಾವು ಬಹಿರಂಗಪಡಿಸಲ್ಲ ಅಂಥೇಳಿ. ಬೇಕಾದರೆ ನಿಮಗೆ ತೋರಿಸ್ತೀವಿ, ಕೋರ್ಟಿಗೆ ತೋರಿಸ್ತೀವಿ ಅಂಥೇಳಿ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಪ್ರಧಾನಮಂತ್ರಿಯವರು ದೆಹಲಿ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದಿದ್ದರೆ, BA ಪದವಿಯನ್ನು ಪಡೆದಿದ್ದರೆ 1998ರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು DU ವಿಶ್ವವಿದ್ಯಾನಿಲಯದ ಬಳಿ ಇದೆ ಅನ್ನೋದಾದರೆ ಅದನ್ನು ಬಹಿರಂಗಪಡಿಸ್ಲಿಕ್ಕೆ ಏನು ಸಮಸ್ಯೆ? ಫಸ್ಟ್ ಆಫ್ ಆಲ್, ಒಂದು ವೇಳೆ ಪ್ರಧಾನಮಂತ್ರಿಗಳ ಬಳಿ ಡಿಗ್ರಿ ಇಲ್ಲ, ಅದು ಫೇಕ್ ಡಿಗ್ರಿ ಅಂತಾದರೂ ಕೂಡ
ಪ್ರಧಾನಮಂತ್ರಿಯವರ ಈಗಿನ ಹುದ್ದೆ ಏನಿದೆ ಅಥವಾ ಅವರ ಸಂಸದ ಸ್ಥಾನದ ಮೇಲೆ ಏನೂ ಪರಿಣಾಮಗಳಾಗಲ್ಲ. ಬಿಕಾಸ್ ಪದವಿಗೆ ಸಂಬಂಧಪಟ್ಟ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಲಾಗುವಂತಹ ಸುಳ್ಳು ಅಥವಾ ನಕಲಿ ದಾಖಲೆಗಳನ್ನು ಸಂಸದನನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕಾಗಲಿ, MLA ಡಿಸ್ಕ್ವಾಲಿಫೈ ಮಾಡಲಿಕ್ಕಾಗಲಿ ಗ್ರೌಂಡ್ಗಳಲ್ಲ. ಇದು ಸುಪ್ರೀಂ ಕೋರ್ಟ್ ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಹೇಳಿ ಆಗಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಸಂಸದ ಸ್ಥಾನಕ್ಕೇನು ಕುತ್ತು ಬರಲ್ಲ. ಆದರೆ ಟೀಕೆಗೆ ಒಳಗಾಗಬೇಕಾಗತ್ತೆ, ಅವಮಾನಕ್ಕೆ ಒಳಗಾಗಬೇಕಾಗತ್ತೆ ಒಂದು ವೇಳೆ ಪದವಿ ನಕಲಿ ಎನ್ನುವಂಥದ್ದು ಗೊತ್ತಾದರೆ. ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ದೆಹಲಿ ಹೈಕೋರ್ಟು ನರೇಂದ್ರ ಮೋದಿಯವರ ಪದವಿಯ ಪ್ರಮಾಣ ಪತ್ರವನ್ನು ಬಹಿರಂಗಪಡಿಸಬೇಕು. ಅವರು ಕೂಡ ಸಾಮಾನ್ಯ ವಿದ್ಯಾರ್ಥಿ, ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ವಿದ್ಯಾರ್ಥಿಯ ಪದವಿಯ ದಾಖಲೆಗಳನ್ನು ಮುಚ್ಚಿಡುವಂತಿಲ್ಲ ಅಂಥೇಳಿ ಏನಾದರೂ ತೀರ್ಪನ್ನು ಕೊಟ್ಟರೆ, ಆಗ ನರೇಂದ್ರ ಮೋದಿಯವರ ಪದವಿ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಬೇಕಾಗತ್ತೆ. ಆಗ ನರೇಂದ್ರ ಮೋದಿಯವರು ಪದವಿ ಪಡೆದಿದ್ದಾರೋ ಇಲ್ಲವೋ, ಒಂದು ವೇಳೆ ಪದವಿ ಪಡೆದಿದ್ದರೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಫೇಲ್ ಆಗಿದ್ರಾ, ಪಾಸ್ ಆಗಿದ್ದರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಈಗ ಅವರು ಪದವಿ ಪಡೆದಿದ್ದಾರೆ ಅಂದರೆ ಪಾಸ್ ಆಗಿದ್ದಾರೆ, ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ಎಲ್ಲವೂ ಗೊತ್ತಾಗತ್ತೆ. ಸೊ ಮುಚ್ಚಿಡುವಂಥದ್ದು ಏನಿಲ್ಲ. ಮತ್ತು ಇದರಿಂದ ಪ್ರಧಾನಿ ಹುದ್ದೆಗಾಗಲಿ ಪ್ರಧಾನಿ ಸ್ಥಾನಕ್ಕಾಗಲಿ ಏನೂ ಕುತ್ತು ಬರಲ್ಲ. ಟ್ರಾನ್ಸ್ಪರೆನ್ಸಿ ಅಷ್ಟೇ, ಪಾರದರ್ಶಕತೆ. ನಮ್ಮ ಪ್ರಧಾನಿಗಳು ಪಡೆದಿದ್ದಾರೆ ಅಂಥೇಳಿ ಈಗ ನಾವು ಹೈಕೋರ್ಟಿಗೆ ತೋರಿಸ್ತೀವಿ ಅಂತ ಹೇಳಿದ್ರು ಕೂಡ ಜನಕ್ಕೆ ಒಂದು ಕುತೂಹಲ ಇರುತ್ತಲ್ವಾ. ಈಗ ಹೈಕೋರ್ಟ್ ಕೂಡ ನಾಳೆ ತೀರ್ಪಿನಲ್ಲಿ ಮೆನ್ಷನ್ ಮಾಡಬೇಕಾ ರೋಲ್ ನಂಬರ್, ಹೆಂಗೆ ಗೊತ್ತಾಗುತ್ತೆ? ಈಗ RTI ಸಲ್ಲಿಕೆ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂಥೇಳಿ RTI ಸಲ್ಲಿಕೆ ಆಗಿರೋವಂಥದ್ದು, ನ್ಯಾಯಾಲಯಕ್ಕೆ ಗೊತ್ತಾಗಬೇಕು ಅಂತಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಬೇಕು ನಮ್ಮ ದೇಶದ ಪ್ರಧಾನಿ ಪದವಿ ಪಡೆದಿದ್ದಾರೋ ಇಲ್ವೋ ಅಂಥೇಳಿ ಅಷ್ಟೇ. ಅದನ್ನು ಯಾಕೆ ಇಷ್ಟು ಮುಚ್ಚುಮರೆ ಮಾಡುವಂಥ ಅವಶ್ಯಕತೆ ಏನಿದೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಬಟ್ ಹೈಕೋರ್ಟಿಗೆ ಹೋಗಿರೋದ್ರಿಂದಾಗಿ, ಹೈಕೋರ್ಟ್ನ ತೀರ್ಪು ಬರಬೇಕಾಗಿರೋದ್ರ ಹಿನ್ನೆಲೆಯಲ್ಲಿ ನೋಡೋಣ ಹೈಕೋರ್ಟ್ನ ತೀರ್ಪು ಏನು ಬರುತ್ತೆ ಅಂತೇಳಿ. ಒಂದು ವೇಳೆ ಮೋದಿಯವರ ಪರವಾಗಿ ಬಂದರೆ, ಅಂದರೆ ದೆಹಲಿ ವಿಶ್ವವಿದ್ಯಾನಿಲಯದ ಪರವಾಗಿ ಬಂದರೆ, ಅದರ ಪರಿಣಾಮಗಳು ಕೂಡ ಬೇರೆ ವಿಶ್ವವಿದ್ಯಾನಿಲಯಗಳ ಪರ ಆಗುತ್ತೆ, ಮೇಲೆ ಆಗುತ್ತೆ. ದಾಖಲೆಗಳನ್ನು ಪಡೀಲಿಕ್ಕೆ ಕಷ್ಟ ಆಗ್ಬೋದು RTI ಅಡಿಯಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ.